ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂ ಉದ್ಭುತಗೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ ಮೂರನೆಯ ಮಂಗಲ ಕಲಶ. ಲೋಕ ಕರ್ಮ ತತೋಸ್ತು ಸೋಸ್ತು ಚ ಪರಿಸ್ಪಂದಾತ್ಮಕಂ ಕರ್ಮ ತತ್ ತಾನ್ಯಸ್ಮಿನ್ ಕರಣಾನಿ ಸಂತು ಚಿತ್ತಚಿದ್ವ್ಯಾಪಾದನಂ ಚಾಸ್ತು ತತ್ ರಾಗಾದೀನುಪಯೋಗ ಭೂಮಿ ಮನಯನ್ ಜ್ಞಾನಂ ಭವನ್ನೇವಯಂ ಬಂಧಂ ನೈವ ಕುತೋಪ್ಯಪೈತ್ಯಯಮಹೋ ಸಮ್ಯಕ್ ಧ್ರುವಾತ್ಮಾ ಧ್ರುವಂ. ಭಾವಾರ್ಥವು ಹೀಗಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಬಾಹ್ಯ ಮತ್ತು ಅಭ್ಯಂತರ ಸಾಮಗ್ರಿಗಳು ಹೇಗಿದ್ದವು ಹಾಗೆಯೇ ಇವೆ. ಆದರೆ ರಾಗಾದಿ ಅಶುದ್ಧ ರೂಪ ವಿಭಾವ ಪರಿಣತಿಯೂ ಇಲ್ಲ. ಆದುದರಿಂದ ಜ್ಞಾನಾವರಣಾದಿ ಕರ್ಮಗಳ ಬಂಧವಿಲ್ಲ. ರಾಗಾದಿ ಅಶುದ್ಧ ರೂಪ ವಿಭಾವ ಪರಿಣತಿ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಜೀವನಿಗೆ ದುಃಖನೂ ಇದೆ ಮತ್ತು ಜ್ಞಾನಾವರಣ ಮೊದಲಾದ 8 ಕರ್ಮಗಳ ಬಂಧನೂ ಇದೆ. ಜ್ಞಾನಾವರಣಾದಿ ಕರ್ಮಗಳ ಬಂಧದ ಅಭಾವ ಒಂದು ಅಶುದ್ಧ ಪರಿಣತಿ ಬಿಟ್ಟು ಹೋಗೋದ್ರಿಂದ ಆಗ್ತಿದೆ. ಮತ್ತು ಎರಡನೇದ ಅಶುದ್ಧ ಪರಿಣಾಮಗಳ ಅಭಾವ ಆಗುವುದರಿಂದ ಕೇವಲ ಜ್ಞಾನದ ಉದಯ. ಪರಿಣಾಮಗಳ ಸದ್ಭಾವ ಎಲ್ಲಿಯವರೆಗೆ ಇದೆ, ಅಶುದ್ಧ ಪರಿಣಾಮಗಳ ಸದ್ಭಾವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಕೇವಲ ಜ್ಞಾನ ಆಗುವುದಿಲ್ಲ, ಪೂರ್ಣತೆ ಆಗುವುದಿಲ್ಲ. ರಾಗಾದಿ ಅಶುದ್ಧ ಪರಿಣತಿ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಮಿಥ್ಯಾತ್ವ ಇದೆ, ಮೋಕ್ಷ ಮಾರ್ಗ ಪ್ರಕಟ ಆಗುವುದಿಲ್ಲ. ಇನ್ನೊಂದು ರೂಪದಿಂದ ಹೇಳಿದರೆ ರಾಗಾದಿ ಪರಿಣತಿಯ ಅಭಾವದೊಳಗೆ ಜೀವ ಅಂತರಾತ್ಮ ಆಗ್ತಾನೆ. ರಾಗಾದಿ ಪರಿಣಾಮಗಳ ಬಿಟ್ಟು ಹೋದ ನಂತರ ಪರಮಾತ್ಮ ಆಗ್ತಾನೆ. ರಾಗಾದಿ ಪರಿಣತಿ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಬೇಕಾದರೆ ನಗ್ನ ದಿಗಂಬರ ದೀಕ್ಷೆ ಧಾರಣ ಮಾಡಿದ್ದರನು ಜಿನಶಾಸನದಲ್ಲಿ ಯಾವ ಪ್ರಕಾರ ಆಚಾರ ವಿಚಾರ ನೀತಿ ರೀತಿ ಹೇಳಿದರೆ ಅದೆಲ್ಲವನ್ನು ಯಥಾವತ್ತಾಗಿ ಮಾಡಿದ್ರೂ ಕೂಡ ಅವ ಅನಂತ ಸಂಸಾರಿ ಇದ್ದಾನೆ, ಮಿಥ್ಯಾದೃಷ್ಟಿ ಇದ್ದಾನೆ, ದುಃಖಿ ಇದ್ದಾನೆ. ಹಾಗಾದ್ರೆ ಮೋಕ್ಷ ಮಾರ್ಗದ ಉಪಲಬ್ಧಿ ರಾಗಾದಿ ಪರಿಣತಿ ಯಾವಾಗ ತುಂಡರಿಸಿ ಹೋಗ್ತಿದೆಯೋ ಆವಾಗ, ಮತ್ತು ರಾಗಾದಿ ಪರಿಣಾಮಗಳು ಕೂಡ ಯಾವಾಗ ಉತ್ಪನ್ನ ಆಗುವುದಿಲ್ಲವೋ ಆವಾಗ ಸಾಕ್ಷಾತ್ ಪರಮಾತ್ಮ ದಶೆ, ಅನಂತ ಚತುಷ್ಟಯ ದಶೆ, ಜಿತೇಂದ್ರಿಯ ಜಿನೇಂದ್ರ ದಶೆ ಪ್ರಾಪ್ತ. ಮಿಥ್ಯಾದೃಷ್ಟಿಗೆ ಯಾವ ಅರ್ಹತೆ ಇಲ್ಲ, ಯಾವ ಅರ್ಹತೆಯೂ ಇಲ್ಲ, ಯಾವ ಅಧಿಕಾರನೂ ಇಲ್ಲ. ಯಾವ ಅಧಿಕಾರ ಅರ್ಥಾತ್ ತನ್ನ ನಿಧಿಯನ್ನು ತಾನು ಪಡ್ಕೊಳ್ಳುವ ಭೋಗಿಸುವ ಅಧಿಕಾರನೇ ಎಲ್ಲಿ ಇಲ್ಲ ಅಲ್ಲಿ ಪರದ ಆಗು ಹೋಗುಗಳನ್ನು ತಿಳಿಸುವ ಅಧಿಕಾರ ಎಲ್ಲಿಂದ ಬರ್ತಿದೆ? ಪರದ ಆಗು ಹೋಗುಗಳಲ್ಲೇ ಪರಿವರ್ತನೆ ಮಾಡೋದಂತೂ ಜ್ಞಾನಿ ಅಜ್ಞಾನಿ ಯಾರ ಕೈಯೊಳಗನೂ ಇಲ್ಲ, ಯಾರ ಅಧಿಕಾರದೊಳಗನೂ ಇಲ್ಲ. ಆದರೆ ಜ್ಞಾನಿಯ ಅಧಿಕಾರದೊಳಗ ಪರದ ಆಗು ಹೋಗುಗಳನ್ನು ತಿಳಿಸಿಕೊಡುವ ಸಾಧ್ಯತೆ ಇದೆ. ಅದು ಆಗಮದ ಅಭ್ಯಾಸದಿಂದ ಆಗುವುದಿಲ್ಲ. ನೋಡಿಲ್ಲಿ ಹೀಗೆ ಹೇಳಿದ್ದಾರೆ,
ನಡೆಯುವುದಿಲ್ಲ ಅಂಥೇಳಿನ ಇಂದು ಲೋಕದ ತುಂಬೆಲ್ಲ ಆಗಮಾನುಸಾರ ಕಥನ ಮಾಡುವಂಥವರ ಸಂಖ್ಯೆ ಬಹಳಷ್ಟು ಇದ್ದರೂ ಕೂಡ ಅದರದ ಲಾಭ ಸೊನ್ನೆನೇ ಇದೆ. ಯಾಕೆ ಅಂತಂದ್ರೆ ಶಾಸ್ತ್ರದಲ್ಲಿ ಹೇಗಿದೆ ಹಾಗೆ ಹೇಳುವುದರಿಂದ, ಅಥವಾ ಶಾಸ್ತ್ರದಲ್ಲಿ ಹೇಗೆ ಹೇಳಿದರೆ ಧರ್ಮದ ಆತ್ಮನ ಬಂಧ ಮೋಕ್ಷಗಳ ಅಶುದ್ಧ ಭಾವ ಶುದ್ಧ ಸ್ವಭಾವಗಳ ಸ್ವರೂಪವನ್ನು ಹೇಗೆ ಹೇಳಿದರೋ ಹಾಗೆ ತಿಳಿದುಕೊಳ್ಳುವುದರಿಂದ ಯಾವ ಲಾಭನೂ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಹೇಳಿದರೆ ಹಾಗೆ ತಿಳ್ಕೊಳ್ಳುವುದರಿಂದ ಯಾವ ಲಾಭ ಇಲ್ಲ. ಯಾಕೆ? ಆ ಜ್ಞಾನ ಪರಾವಲಂಬನೆ ಮಾಡುತ್ತೆ. ಪರಾವಲಂಬಿ ಜ್ಞಾನದ ಹೆಸರ ಜ್ಞಾನ ಅಲ್ವೇ ಅಲ್ಲ, ಅದರ ಜ್ಞಾನನೇ ಇದೆ. ಪರದ ಅವಲಂಬನೆಯನ್ನು ಬಿಟ್ಟುಕೊಟ್ಟ ಯಾವ ಜ್ಞಾನ ತನ್ನ ಜ್ಞಾತ ಸ್ವಭಾವವನ್ನು ಆನಂದದ ಅನುಭೂತಿ ಸಹಿತ ತಿಳಿತಿದೆಯೋ, ಏನು ಪರದ ಅವಲಂಬನೆಯನ್ನು ಬಿಟ್ಟುಕೊಟ್ಟು ತನ್ನ ಜ್ಞಾತ ಸ್ವಭಾವವನ್ನು ಆನಂದದ ಅನುಭೂತಿ ಸಹಿತವಾಗಿ ಯಾವಾಗ ತಿಳಿತಿದೆಯೋ ಆಗ ಆ ತಿಳಿಯುವಂಥ ಕಾರ್ಯ ಯಾವ ಜೀವದ್ದು ಇದೆಯೋ ಅವನನ್ನು ಜ್ಞಾನಿನೂ ಅಂತಾರೆ, ಧರ್ಮಾತ್ಮನೂ ಅಂತಾರೆ, ಸಮ್ಯಕ್ ದೃಷ್ಟಿನೂ ಅಂತಾರೆ. ಮತ್ತು ಅದುವೇ ಜ್ಞಾನಿದೆ. ಯಾವುದ? ಸಮಸ್ತ ಪರದ್ರವ್ಯಗಳಿಂದ ಭಿನ್ನವಿರುವಂಥ ಯಾವ ಜ್ಞಾತ ಆನಂದಮಯ ಸ್ವಭಾವಿದೆಯೋ, ಅರೆ ಅದನ್ನು ತಿಳಿತಾ ಇರುವ ಹಾಗೆ ಜ್ಞಾತ ಸ್ವಭಾವದೊಳಗ ನಿಂತ ತಿಳಿತಾ ಇರುವ ಹಾಗೆ ಅಲ್ಲಿ ಆನಂದ ಉಕ್ಕಿ ಬರ್ತಿದೆ. ಆನಂದದ ಸಲುವಾಗಿ ಮತ್ತು ಚಾರಿತ್ರದ ಅಂಗೀಕಾರ ಮಾಡಬೇಕಾಗಿಲ್ಲ. ಆನಂದದ ಸಲುವಾಗಿ ಮತ್ತೇನಾದರೂ ವ್ರತಗಳನ್ನು ಅಂಗೀಕಾರ ಮಾಡಬೇಕಾಗಿಲ್ಲ. ಪ್ರಭು ಎಲ್ಲಿ ರೂಪಿ ಜಡ ಸಂಯೋಗಿ ಇಂದ್ರಿಯ ಗೋಚರ ಪದಾರ್ಥಗಳಿದಾವೆಯೋ ಅವು ಎಲ್ಲವುಗಳಿಂದ ವಿಮುಖ ಆಗಿ ಅವು ಎಲ್ಲವೂ ತಿಳಿದು ಬರುವಂತಹ ಜ್ಞಾತ ಸ್ವಭಾವ ರೀ. ಅವೆಲ್ಲವನ್ನು ತಿಳಿಯುವಂಥ ಜ್ಞಾತ ಸ್ವಭಾವ ಅಲ್ಲ. ಅವು ಎಲ್ಲವೂ ಜ್ಞಾನದೊಳಗೆ ತಿಳಿದು ಬರುವಂಥ ಜ್ಞಾತ ಸ್ವಭಾವ. ಆ ಜ್ಞಾತ ಸ್ವಭಾವದೊಳಗ ಜ್ಞಾನ ಯಾವಾಗ ನಿಂತುಕೊಳ್ತಿದೆ ಅಥವಾ ಬಂದು ಬಿಡ್ತಿದೆ ಅಲ್ಲ, ಆಗ ಅದಕ್ಕೆ ಆನಂದದ ಚಿಲುಮೆ ಚಿಮ್ಮಿ ಬರ್ತಿದೆ. ಆ ಆನಂದದ ಅಭಿಷೇಕದಿಂದ ಅಭಿಷಕ್ತವಾಗಿರುವಂಥ ಆ ಜ್ಞಾನ ಪರಮ ತೃಪ್ತ ಆಗ್ತಿದೆ, ನಿರಾಕುಲ ಆಗ್ತಿದೆ, ಶಾಂತ ಆಗ್ತಿದೆ. ಶಾಂತ ಚಿತ್ತನು ನಿರ್ವಿಕಲ್ಪನು ಅಂತ ಹೇಳಿದ್ರಲ್ಲ, ಆವಾಗ ಆ ಚಿತ್ತದೊಳಗೆ ಶಾಂತಿ ಬರುವುದರಿಂದ ವಿಕಲ್ಪದ ಉತ್ಪತ್ತಿ ಆಗುವುದಿಲ್ಲ. ನಾನು ವಿಕಲ್ಪ ಮಾಡೋದಿಲ್ಲ, ಬಹಳ ಅವು ವಿಕಲ್ಪ ಹೋಗೋದಿಲ್ರಿ. ಅವು ಎಲ್ಲಿ ನೀನು ಮಾಡ್ತಾನೇ ಇಲ್ಲ. ಸರಿ, ಆ ವಿಕಲ್ಪಗಳನ್ನ ಯಾವ ಪರಮ ಸ್ವತಂತ್ರತೆ ನಿನ್ನೆ ಹೇಳಿತಲ್ಲ, 4 ಅಭಾವದೊಳಗ ಯಾವ ಅತ್ಯಂತ ಅಭಾವದ ಮಹತ್ವ ಇದೆಯೋ, ಯಾವ ಅನ್ಯೋನ್ಯ ಅಭಾವದ ಉಪಯೋಗಿತನ ಇದೆಯೋ, ಅನ್ಯೋನ್ಯ ಅಭಾವದ ತಿಳಿವಳಿಕೆ ಜೀವನಿಗೆ ಉಪಯೋಗಿ, ಪರಮ ಉಪಯೋಗಿ ಇದೆ. ಅದೇ ಪ್ರಕಾರ ವರ್ತಮಾನ ಪರ್ಯಾಯದೊಳಗೂ ಭೂತಕಾಲದ ಪರ್ಯಾಯದ ಅಥವಾ ಭವಿಷ್ಯ ಕಾಲದ ಪರ್ಯಾಯದ ಯಾವುದೇ ಪ್ರಕಾರದ ಅಂಶ ಮಾತ್ರನೂ ಪ್ರಭಾವ ಇಲ್ಲ. ವಿಚಾರ ಮಾಡೋದ್ರೆ ಒಂದು ವೇಳೆ ವರ್ತಮಾನ ಪರ್ಯಾಯದೊಳಗ ಭೂತಕಾಲದ ಪರ್ಯಾಯದ ಪ್ರಭಾವ ಇರ್ತಿತ್ತು ಅಂತಂದ್ರೆ ಯಾವುದೋ ಜೀವಕ್ಕ ಎಂದಾದರೂ ಸಮ್ಯಕ್ ದರ್ಶನ ಆಗೋದನ್ನು ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದ್ರೆ ಮಿಥ್ಯಾತ್ವ ಯಾವ ಸಮಯದಲ್ಲಿ ವಿದ್ಯಮಾನ ಇದೆ
ಅದರ ಅನಂತರ ಉತ್ತರವರ್ತಿ ಪರ್ಯಾಯದೊಳಗೆ ಅಂತರಿಲ್ಲ, ಅನಂತರ ಉತ್ತರವರ್ತಿ ಪರ್ಯಾಯದೊಳಗೆ ಸಮ್ಯಕ್ತವಾಗ್ತಿದೆ. ಹಾಗಾದ್ರೆ ಮಿಥ್ಯಾತ್ವದ ಪ್ರಭಾವ ಆ ಉತ್ತರವರ್ತಿ ಪರ್ಯಾಯದ ಮೇಲೆ ಆಗುವ ಹಾಗೆ ಇರ್ತಿತ್ತು ಅಂತಂದ್ರೆ ಈ ವರ್ತಮಾನ ಪರ್ಯಾಯದ ಪರಾಧೀನತೆ ಯಾವಾಗೂ ಬಿಟ್ಟು ಹೋಗೋ ಸಾಧ್ಯ. ಜಿನಶಾಸನ ಬಹಳ ಸುಂದರ ಇದೆ. ಪರಮ ಆನಂದ ಸ್ವರೂಪವನ್ನ ತಿಳಿಸಿಕೊಡುವಂಥದ್ದು ಅಥವಾ ಅದರ ಕಡೆಗೆ ಸಂಕೇತ ಮಾಡುವಂಥದ್ದು. ಅಭಾವಗಳ ಸ್ವರೂಪದ ನಿರೂಪಣೆ, ಷಟ್ಕಾರಕಗಳ ಸ್ವರೂಪದ ನಿರೂಪಣೆ, ಇದನ್ನ ಒಂದು ವೇಳೆ ಜೀವ ಆರು ಸಾಮಾನ್ಯ ಗುಣದ ಸ್ವರೂಪವನ್ನು ಕೂಡ ಒಂದು ವೇಳೆ ಜೀವ ತಿಳಿದ ಅಥವಾ ದ್ರವ್ಯಗಳ ಮಧ್ಯದಲ್ಲಿ ಯಾವ ವಜ್ರದ ಗೋಡೆ ಇದೆ ಅವುಗಳ ವಿಶೇಷ ಗುಣದ ಕಾರಣದಿಂದ ಅವುಗಳ ಸ್ವರೂಪವನ್ನು ಕೂಡ ಜೀವ ತಿಳಿದ ಅಂತಂದ್ರೆ ಅವನ ಕಾರ್ಯ ಹಾಗೆ ಹೋಗ್ತಿದೆ. ಆದರೆ ಇವನಲ್ಲಿ ಕ್ಷಯೋಕ್ಷಮ ಸ್ವಲ್ಪ ಅಧಿಕ ಇರುವುದರಿಂದ ಏನೇನೋ ತಿಳಿತಾ ಇದ್ದಾನೆ, ಬಹಳಷ್ಟು ತಿಳಿತಾ ಇದ್ದಾನೆ. ಅದರ ಪ್ರಯೋಜನಭೂತವನ್ನು ಗ್ರಹಣ ಮಾಡುವಂಥ ಪಾತ್ರತೆನ ಇವನಲ್ಲೇ ಬರದೇ ಹೋದ್ರೆ ಆ ಕ್ಷಯೋಕ್ಷಮದಿಂದ ಏನು ಲಾಭ ಇದೆ? ಕ್ಷಯೋಕ್ಷಮದಿಂದ ಏನು ಲಾಭ ಇದೆ? ಪ್ರಯೋಜನವನ್ನು ಗ್ರಹಣ ಮಾಡುವಂಥ ಪಾತ್ರತೆ. ಶಾಸ್ತ್ರದ ಅರ್ಥವನ್ನು ತಿಳಿತಿದೆ, ಇನ್ನೊಬ್ಬರ ಮನಸ್ಸಿನ ಭಾವವನ್ನು ತಿಳಿತಿದೆ, ಕರ್ಮದ ಉದಯವನ್ನು ಅಂದಾಜು ಮಾಡಬಹುದಾಗಿದೆ, ಸ್ಮರಣೆ ಬಹಳಷ್ಟು ಇರ್ತಿದೆ. ಆದ್ರೆ ಆ ಜ್ಞಾತ ಸ್ವಭಾವ ಏನು ವ್ಯಕ್ತ ರೂಪದಿಂದ ಇದೆ ಅಲ್ಲ, ವ್ಯಕ್ತ ರೂಪದಿಂದ ಇದೆ, ಶಕ್ತಿ ರೂಪದಿಂದಲ್ಲ, ವ್ಯಕ್ತ ರೂಪದಿಂದ ಇದೆ. ವ್ಯಕ್ತ ಇಲ್ಲದೆ ಹೋದ್ರೆ ಅದನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಬಹಿರ್ಮುಖ ಜ್ಞಾನದೊಳಗಿದೆ ರೀ. ಶುದ್ಧ ಸ್ವಭಾವ, ಚೈತನ್ಯ ಸ್ವಭಾವ ಪ್ರತಿ ಸಮಯಕ್ಕೂ ವ್ಯಕ್ತವೇ ಇಲ್ಲದೆ ಹೋದರೆ ಯಾವುದು ವಿದ್ಯಮಾನ ಇದೆ ಆ ವಿಕಾರಿ ಭಾವಕ್ಕೆ ಅದನ್ನು ವ್ಯಕ್ತಪಡಿಸುವಂಥ ಸಾಮರ್ಥ್ಯ ಇದೆ. ಪರಾವಲಂಬಿ ಕ್ಷಯೋಕ್ಷಮ ಜ್ಞಾನಕ್ಕಾದರ ಸಾಮರ್ಥ್ಯ, ಅದನ್ನು ವ್ಯಕ್ತಪಡಿಸುವಂತಹ ಸಾಮರ್ಥ್ಯ ಇದೆ. ಅದು ವ್ಯಕ್ತ ಇದೆ ರೀ. ಯಾವುದು ವ್ಯಕ್ತ ಇದೆ? ಶುದ್ಧ ಚೈತನ್ಯ ಸ್ವಭಾವ. ಆ ವ್ಯಕ್ತ ಇರುವುದನ್ನು ನೋಡಬೇಕಾಗಿದೆ ರೀ. ಉದಾಹರಣೆಗೆ ದೀವಿಗೆಯ ಪ್ರಕಾಶದೊಳಗ ಏನೆಲ್ಲ ಕಾಣಿಸ್ತಾವ್ರೆ, ಏನಿದಾವೆಯೋ ಅವೆಲ್ಲ. ಆದ್ರೆ ಆ ದೀವಿಗೆ ಪ್ರಕಾಶವನ್ನ ನೋಡುವ ಸಲುವಾಗಿ ನಮ್ಮ ಹತ್ರ ಸಮಯವೇ ಇಲ್ಲಲ್ಲ. ಅದು ಯಾವುದಿದೆ ಅಲ್ಲ, ಬತ್ತಿ, ಜ್ಯೋತಿ, ಅದನ್ನು ನೋಡುವ ಸಲುವಾಗಿ ನಮಗೆ ಸಮಯವೇ ಇಲ್ಲ. ನಾವು ಇಷ್ಟು ವ್ಯಸ್ತದವಲ್ಲ ಪದಾರ್ಥಗಳನ್ನು ನೋಡ್ತಾ ಇದ್ದೀವಿ. ಅದೇ ಪ್ರಕಾರ ಕ್ಷಯೋಕ್ಷಮ ಜ್ಞಾನದ ಜೊತೆಗೆ ಅಥವಾ ಕ್ಷಯೋಕ್ಷಮ ಜ್ಞಾನವೇ ಏನಿದೆ, ಜೀವದ ತ್ರಿಕಾಲಿ ಸ್ವಭಾವದ ಅಂಶ ಇದೆ ರೀ. ಕ್ಷಯೋಕ್ಷಮ ಒಂದು ವಿಶೇಷಣ ತೆಗೆದು ಬಿಡ್ರಲ್ಲ ಅಥವಾ ಇದ್ರೆ ಇರಲಿ, ಅದೇನು ವ್ಯಕ್ತ ಜ್ಞಾನ ಇದೆ ಅಲ್ಲ, ಅದು ಕ್ಷಯೋಕ್ಷಮ ಜ್ಞಾನನೇ ಇದೆ ರೀ. ಆದ್ರೆ ಅದು ಏನಿದೆ, ಕ್ಷಯೋಕ್ಷಮ ಇರುವಳೆಗಳು ಕೂಡ ಜ್ಞಾನ ಇದೆ ರೀ. ಹಾಗಾದ್ರೆ ಆ ಜ್ಞಾನ ಏನಿದೆ, ತ್ರಿಕಾಲಿ ಸ್ವಭಾವದ ಅಂಶ ಇದೆ. ನಮ್ದು ಲಕ್ಷ್ಯ ಜ್ಞಾನದ ಮೇಲೆ ಇಲ್ಲ, ಜ್ಞೇಯದ ಮೇಲೆ ಇದೆ ರೀ. ಜ್ಞಾನ ಯಾವವನ್ನ ತಿಳಿತಾ ಇದೆ ಅಲ್ಲ, ಕರ್ಮವನ್ನು ತಿಳಿತಿದೆ, ಕರ್ಮಗಳ ಸ್ಥಿತಿ, ಅನುಭಾಗ, ಪ್ರಕೃತಿ, ಪ್ರದೇಶ. ನಿನ್ನೆ
ವಾಚನದೊಳಗೆ ಬಂದು ಬಿಟ್ಟಿತು. ಏನ ಪ್ರಕೃತಿ ಪ್ರದೇಶಗಳದ್ದು ವ್ಯಾಖ್ಯಾ ಬಂತಾರಲ್ಲ ಸಂಪದದೊಳಗೆ, ನೀವೇ ತಾನೇ ಓದಿರೋದ. ಏನು ಬಂತು? ಉದ್ಗಲಗಳ ಪರಿಣಮನೇ ಇದೆ. ಅದು ಸಂಖ್ಯೆಗೆ ಪ್ರದೇಶ ಅಂದ್ರು, ಸ್ವಭಾವಕ್ಕೆ ಪ್ರಕೃತಿ ಅಂದ್ರು, ಅವಧಿಗೆ ಸ್ಥಿತಿ ಅಂದ್ರು, ಅನುಭಾಗಕ್ಕ ಫಲದಾನ ಶಕ್ತಿ ಅಂತ. ಅದರ ಜೀವನಿಗೆ ಎಲ್ಲಿ ಫಲ ಕೊಡ್ತಿದೆ? ಅದು ಅದರ ಸಂಖ್ಯೆಯಿಂದ, ಅದರ ಸ್ವಭಾವದಿಂದ, ಅದರ ಅವಧಿಯಿಂದ, ಅದರ ಫಲದಾನ ಶಕ್ತಿಯಿಂದ ಜೀವನಿಗೆ ಸ್ವಲ್ಪ ಮಾತ್ರ ಕೂಡ ಯಾವ ಸಂಬಂಧನೂ ಬರುತ್ತಿಲ್ಲ. ಬಹಳಷ್ಟು ಸಂಖ್ಯೆಯೊಳಗ ಕರ್ಮಗಳದ್ದ ಅಸ್ತ್ರವಾಯಿತು. ಅರೆ ಏನ ಪ್ರಕೃತಿ ಪ್ರದೇಶ ಏನಾಯ್ತ್ರಿ? ಬಹಳಷ್ಟು ಸಂಖ್ಯೆಯಿಂದ. ಎಷ್ಟ? 70 ಕೋಟಿ ಸಾಗರ. ಹಿಂದೊಂದು ಸಲ ಚರ್ಚೆ ಬಂದದ್ದಿತ್ತು. 70 ಕೋಟಿ ಸಾಗರದ್ದು ಯಾವ ಮೋಹನೀಯದ ಉತ್ಕೃಷ್ಟ ಸ್ಥಿತಿ ಬಂದ ಇದೆ ಅಲ್ಲ, ಅದಕ್ಕೆ ಕಾರಣೀಭೂತವಾದಂಥ ಯಾವ ಮೋಹರೂಪದ ವಿಕಾರಿ ಪರಿಣಾಮ ಇದೆ ಅಲ್ಲ, ಅದು ಒಂದು ಸಮಯದಿದೆ. ಆ ಪರಿಣಾಮ ಮರು ಸಮಯದೊಳಗ ಅದೇನು 70 ಕೋಟಿ ಸ್ಥಿತಿ ಬಂಧ ಆಗಿತ್ತಲ್ಲ, ಅದ ಮರು ಸಮಯದ ಪರಿಣಾಮಕ್ಕ ನಿರ್ಮೋಹ ಆಗುವ ಸಲುವಾಗಿ ಏನೇನು ಮಾಡ್ತಿದ್ದೀರಿ ಕಾರ್ಯ? ನಿರ್ಮೋಹ ಆಗುವ ಸಲುವಾಗಿ ಇದೇ ಮಾತಿಗೆ ಅನುಸಾರವಾಗಿ ಪ್ರಶ್ನೆ ಬಂತು. ಕರ್ಮದ ಉದಯವನ್ನು ಜೀವ ಭೋಗಿಸಲೇಬೇಕು, ಹೀಗೆ ನಿಯಮಿಲ್ಲ. ನಿಜವಾಗಿ ಉತ್ತರ ಹೇಳಿದ್ದಿತ್ತು ಒಂದು ವಾಕ್ಯದೊಳಗ. ಕರ್ಮದ ಉದಯವನ್ನು ಯಾವ ಜೀವ ಭೋಗಿಸೋದನ್ನೇ ಇಲ್ಲ. ಕಥನೆ ಇದೆ. ಅಬುಧಸ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥಂ. ಕಥನೆ ಇದೆ. ಕರ್ಮದ ಉದಯವನ್ನು ಯಾವ ಜೀವ ಭೋಗಿಸೋದಿಲ್ಲ. ದೇಹದ ರೋಗವನ್ನು ಯಾವ ಜೀವ ಭೋಗಿಸುವುದಿಲ್ಲ. ಪರಿವಾರದಲ್ಲಿ ಭಿನ್ನ ಅಭಿಪ್ರಾಯ ಉಳ್ಳ ಜೀವರುಗಳಿಂದ ಆಗುವಂಥ ಪ್ರವೃತ್ತಿಯನ್ನ ಯಾವ ಜೀವ ಭೋಗಿಸುವುದಿಲ್ಲ. ದಾರಿದ್ರ್ಯವನ್ನು ಯಾವ ಜೀವ ಭೋಗಿಸುವುದಿಲ್ಲ. ಇನ್ನೊಬ್ಬರ ಮೂಲಕ ಶಬ್ದದ ಯಾವ ಅವಮಾನಜನಕ ಶಬ್ದಗಳು ಕೇಳಿ ಬರ್ತಾವೆಯೋ ಅದರಿಂದ ಯಾವ ಜೀವ ದುಃಖಿಯಾಗುವುದಿಲ್ಲ. ಇದು ನನಗೆ ಹೇಳಿತ್ತು. ಯಾವುದ ಈ ಶಬ್ದ? ಇದು ನನಗೆ ಹೇಳಿದುದೆಂದು ಅಜ್ಞಾನಿ ರೋಷ ತೋಷವನ್ನು. ಆ ಅನ್ನುವಿಕೆ ಇದೆಯಲ್ಲ, ನನಗೆ ಹೇಳಿದ್ದು, ನನಗೆ ಮಾತಾಡಿದ್ದಾರೆ ಈ ಪ್ರಕಾರ. ಅರೇ ನನ್ನ ಧನ ಹೊರಟೋಯ್ತು. ಯಾವುದು ಹೊರಟು ಹೋಗ್ತಿದೆ ಅದು ನಂದಿದೆ ಅಂದ್ರೆ, ಹೋಗಿದೆ ಅದು ನಂದಿದೆ ಅಂದ್ರೆ. ಯಾರು ಹೋದರಲ್ಲ ಸಂಯೋಗದವರ, ಅವರು ನನ್ನವ್ರು ಇದ್ರೇನ್ರಿ? ಅವರು ನನ್ನವ್ರು ಇರ್ತಿದ್ರು ಅಂತಂದ್ರೆ ಹೋಗ್ತಿರ್ಲಿಲ್ಲ. ಅದು ಧನ ನಂದು ಇರ್ತಿತ್ತು ಅಂತಂದ್ರೆ ಹೋಗ್ತಿರ್ಲಿಲ್ಲ. ಈ ಶರೀರ ಬಲ ನಂದಿರ್ತಿತ್ತು ಅಂತಂದ್ರೆ ಅದು ದಿನಕ್ಕೆ ಕ್ಷೀಣ ಆಗ್ತಿರ್ಲಿಲ್ಲ. ನಿರೋಗ ಶರೀರ ನಂದಿರ್ತಿತ್ತು ಅಂತಂದ್ರೆ ಅದು ರೋಗಗ್ರಸ್ತ ಆಗುತ್ತಿರಲಿಲ್ಲ. ಅರೆ ತಾರುಣ್ಯಾವಸ್ಥೆ ನಂದಿರ್ತಿತ್ತು ಅಂತಂದ್ರೆ ವೃದ್ಧಾವಸ್ಥೆ ಬರ್ತಾನೆ ಇರಲಿಲ್ಲ. ಆದ್ರೆ ಈ ಜೀವ ಎಷ್ಟು ಪ್ರಕಾರದ ಅಪರಾಧ ಮಾಡ್ತಾನೆ. ಯಾವುದು ತನ್ನದಲ್ಲವೋ ಅದನ್ನ ತನ್ನದಂತಾನೆ, ಯಾವುದು ತಾನಲ್ಲವೋ ಅದನ್ನ ತಾನಂತಾನೆ. ಪರಸನ್ಮುಖ ಜ್ಞಾನ ತಂದಲ್ಲ, ವಿಕಾರಿ ಭಾವ ತನ್ನೋ ಅಲ್ಲ, ಸಂಯೋಗಂತೂ ತನ್ನೋ ಅಲ್ವೇ ಅಲ್ಲ. ಪರಸನ್ಮುಖ ಜ್ಞಾನ ತಂದಲ್ಲ. ಪ್ರಾರಂಭದೊಳಗೆ ಹೇಳಿದ್ದಿದೆ. ಏನು ಹೇಳಿದ್ದಿದೆ? ಆಗಮದಲ್ಲಿ ಯಾವ ಪ್ರಕಾರ ಕಥನೆ ಇದೆಯೋ ಅದೇ ಪ್ರಕಾರ ಯಾವುದು ತಿಳಿತಿದೆ ಅದೇನಿದೆ ಅಜ್ಞಾನ ಅಂತ ಹೇಳಿ ಹೇಳ್ತಾರೆ. ಅದು ಜ್ಞಾನ ಅಲ್ಲ. ಬರೀ ಜ್ಞಾನದ ವ್ಯಾಖ್ಯಾ ಒಂದೇ ಇದೆ ರೀ. ಜ್ಞಾನ ಯಾವುದಕ್ಕಂತಾರ? ಪರದ ಅವಲಂಬನೆ ಇಲ್ಲದನ
ತನ್ನ ಜ್ಞಾತ ಸ್ವಭಾವದ ಅನುಭವದೊಳಗೆ ನಿರಾಕುಲ ಆನಂದದ ಸಂವೇದನೆ ಯಾವುದರಿಂದ ಆಗ್ತಿದೆಯೋ ಅದು ಒಂದೇ ಜ್ಞಾನ ಇದೆ ನೋಡ್ರಿ. ಹಾಗಾದರೆ ಉಳಿದ ನಾವು ಏನೇನು ತಿಳ್ಕೊಂಡಿದ್ದೆವು ಅವೆಲ್ಲವೂ ಏನದವು? ಅಜ್ಞಾನದವು. ಯಾವೆಲ್ಲ? 11 ಪೂರ್ವದ ಜ್ಞಾನ. ಇನ್ನು ಉಳಿದದ್ದು ಹೊರಗಿನ ವಕಾಲತ್ತ, ಡಾಕ್ಟರಿ ಜ್ಞಾನ, ವಕೀಲಿ ಜ್ಞಾನ ಅಥವಾ ಇಂಜಿನಿಯರ್ಗಳ ಜ್ಞಾನ, ಇವೆಲ್ಲ ಏನದವ್ರೆ? ಅರೆ ಕುಜ್ಞಾನ, ಕುಮಾರ್ಗಕ್ಕೆ ಕೊಂಡೊಯ್ಯುವಂಥವಿದಾವೆ. ಕುಮಾರ್ಗಕ್ಕೆ ಇದು ಅಜ್ಞಾನ ಇದೆ, ಅದು ಕುಜ್ಞಾನ ಇದೆ. ಜ್ಞಾನದ ವ್ಯಾಖ್ಯಾ ಒಂದೇ ಇದೆ, ಜೀವದ ಸ್ವರೂಪ ಒಂದೇ ಇದೆ. ಅರೂಪಿ ಚಿನ್ಮಾತ್ರ ವಿಜ್ಞಾನ ಘನ ಪಿಂಡ ಆತ್ಮ ಇದ್ದಾನೆ. ಅದಕ್ಕೆ ಹೇಳಿತು ರಾಗ ಭಿನ್ನ ಇದೆ, ರಾಗದ ಕಾರಣ ಭಿನ್ನ ಇದೆ. ರಾಗದ ಕಾರಣ ಯಾವ ಪರಪದಾರ್ಥಗಳಿದಾವೆಯೋ ಅವುಗಳನ್ನು ತಿಳಿಯುವಂಥ ಜ್ಞಾನ ಭಿನ್ನ ಇದೆ. ರಾಗದ ಕಾರಣ ಅಥವಾ ವಿಕಾರದ ಕಾರಣ ಪರಪದಾರ್ಥ ಇದ್ದಾವೆ. ಪರಪದಾರ್ಥಗಳು ನಮ್ಮ ಜ್ಞಾನದಿಂದ ತಿಳಿದು ಬರ್ತವೆ. ಹಾಗಾದ್ರೆ ಆ ಜ್ಞಾನ ನಿಜವಾಗಿ ನಮ್ಮ ವಿಕಾರ ಮತ್ತು ವಿಕಾರದಿಂದಾಗುವಂತಹ ದುಃಖದ ಕಾರಣ ಇದೆ. ಅದರ ಸಲುವಾಗಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪರದ ಕಡೆಗೆ ನೋಡುವುದನ್ನೇ ನಿಲ್ಲಿಸಿದರೆ, ನೋಡುವುದು ಅರ್ಥಾತ್ ಆಸಕ್ತಿಯ ಭಾವದಿಂದ, ಇಷ್ಟಾನಿಷ್ಟದ ಭಾವದಿಂದ ನೋಡುವುದನ್ನೇ, ಅರೆ ಅದು ತಿಳಿದು ಬರುವ ಕಂಡು ಬರುವ ಸ್ವಭಾವದಲ್ಲಿದೆ, ಬರಲಿ. ಅದು ತಿಳಿದು ಬರುವಂಥ ಯೋಗ್ಯತೆ ನನ್ನ ಜ್ಞಾನದೊಳಗಿದೆ, ಇರಲಿ. ಅದರ ನಂತರದ್ದೇನು ಕಾರ್ಯ ಇದೆಯಲ್ಲ ಅದು ಎಲ್ಲವನ್ನು ನಾವು ಪ್ರಯತ್ನಪೂರ್ವಕವಾಗಿ ಆಗಮದ ಆಶ್ರಯ ಇರುವೆಳೆದೊಳಗ, ಆಧಾರ ಇರುವೆಳೆದೊಳಗ ಬಿಟ್ಟುಕೊಡೋದು ಅವಶ್ಯಕ ಇದೆ. ಇಲ್ಲದಿದ್ರೆ ಜನವಾಣಿಯ ಆಧಾರ ಆಶ್ರಯ ಈ ಭವ ಪೂರ್ಣ ಆಗ್ತಾ ಇದ್ದ ಹಾಗೆ ನಿಯಮದಿಂದ ಬಿಟ್ಟು ಹೋಗೋದಿದೆ, ಇರಲಿ, ನಿಯಮದಿಂದ ಬಿಟ್ಟು ಹೋಗೋದಿದೆ. ಎಷ್ಟು ಕಾಲ ಬಿಟ್ಟು ಹೋಗೋದಿದೆ, ಎಷ್ಟು ಕಾಲ? ಅದು ಬೇಕಾದ್ರೆ ಅನಂತ ಕಾಲನೂ ಇರಬಹುದು, 8 ವರ್ಷದ ಪರಿಮಿತಿನೂ ಇರಬಹುದು, ಅಂತರ್ಮುಹೂರ್ತದ ಪರಿಮಿತಿನೂ ಇರಬಹುದು. ಅಂತರ್ಮುಹೂರ್ತ ಯಾರಿಗೆ? ವಿಶೇಷ ರುಚಿ ಸಮ್ಯಕ್ತ್ವದ ಸನ್ಮುಖ ಇದ್ದ ಅಂತಂದ್ರೆ ಅಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತ ಆಗಿತ್ತು ಅಂತಂದ್ರೆ ಭವ ಬಿಟ್ಟು ಹೋದ ನಂತರ ಅಂತರ್ಮುಹೂರ್ತ ಕಾಲದ ನಂತರ ದೇವ ಅಥವಾ ನಾರಕಿ ಆದ ಅಂತಂದ್ರೆ ಅಂತರ್ಮುಹೂರ್ತದ ನಂತರ ಮತ್ತದೇನಾಗ್ತಿದೆ? ಯಥಾರ್ಥ ಜ್ಞಾನ. ಮನುಷ್ಯ ಆದ ಅಂತಂದ್ರೆ 8 ವರ್ಷದ ಬೇಕ್ರೆ. ಮಿಥ್ಯಾದೃಷ್ಟಿ ಇದ್ದ ಅಂತಂದ್ರೆ ಅನಂತ ಕಾಲ ಬಿಟ್ಟು ಹೋಗ್ತಿದೆ. ಯಥಾರ್ಥ ಜ್ಞಾನ ನಿಜವಾಗಿ ಪರಾಧೀನತೆ ಏನಿದೆ ಅದು ನಿಜವಾಗಿ ಈ ಜೀವವನ್ನು ಆಕುಲ ವ್ಯಾಕುಲ ಮಾಡುವಂಥದ್ದು ಇದೆ. ಹಾಗಾದರೆ ಒಂದು ಸಿದ್ಧಾಂತದ ಮಾತೇನಾಯಿತು? ಆ ಪ್ರಕೃತಿ ಬಂಧ, ಪ್ರದೇಶ ಬಂಧ, ಸ್ಥಿತಿ ಬಂಧ, ಅನುಭಾಗ ಬಂಧ ರೂಪದಿಂದ ಪರಮಾಣುಗಳ ಪರಿಣಮನ ಮಾಡ್ತವೆ. ಪರಮಾಣುಗಳ ಪರಿಣಮನಕ್ಕ, ಆತ್ಮನ ಪರಿಣಾಮಕ್ಕ ಏನು ಹೇಳಿತು? ಪರಮಾಣುಗಳ ಪರಿಣಮನಕ್ಕ ಆತ್ಮನ ಪರಿಣಾಮಕ್ಕ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ಲ ಅನ್ನೋದಕ್ಕೆ ಆಗಮ ಏನು ಹೇಳ್ತು? ಅತ್ಯಂತ ಅಭಾವ, ಅತ್ಯಂತ ಅಭಾವ. ಇನ್ನು ಕರ್ಮದ ಉದಯದಿಂದ ಜೀವ ದುಃಖಿ ಆಗುತ್ತಾನೆ ಅನ್ನೋದ ಎಷ್ಟು ಅಂಶದಿಂದ ಸತ್ಯ ಇದೆ? ಎಷ್ಟು ಅಂಶದಿಂದ? ಅಂಶ ಮಾತ್ರನೂ ಇಲ್ಲ ಅನ್ನೋದು ವಸ್ತು ವ್ಯವಸ್ಥೆ, 100ಕ್ಕೆ 100ರಷ್ಟು ಸತ್ಯ ಅನ್ನೋದ ಕಥನದ ವ್ಯವಸ್ಥೆ. ಯಾವಾಗ ಜೀವ ದುಃಖಿ ಆದನೋ ಅವನ ಸ್ವಭಾವದಿಂದೇನಾಗೋದಿಲ್ಲ, ಅವನ ಸಂಯೋಗದಿಂದೇನಾಗೋದಿಲ್ಲ, ಅವನ ಕರ್ಮದ ಉದಯದಿಂದನೇ ಆಗ್ತಾನೆ. ಯಾವಾಗ ಜೀವ ಜ್ಞಾತ ಸ್ವಭಾವವನ್ನು ತಿಳಿತಾನೋ, ಆವಾಗ ಜ್ಞಾತ ಸ್ವಭಾವದ ಮುಖ್ಯತೆ ಮಾಡ್ತಾನೋ, ಆವಾಗ ಅವನಿಗೆ ಕರ್ಮದ ಉದಯ ಏನೂ ಮಾಡೋದಿಲ್ಲ. ಹಾಗಾದರೆ ನಮಗೂ ಕೂಡ ವಿಕಲ್ಪದೊಳಗೆ ನಿನ್ನೆ ಇನ್ನೊಂದು ಮಾತು ಕಥನದೊಳಗೆ ಬಂದದ್ದಿತ್ತು.
ವಿಕಲ್ಪದೊಳಗೆ, ಬರೀ ವಿಕಲ್ಪದೊಳಗಡೆ ದೇಹ ಮತ್ತು ಆತ್ಮ, ಅಚೇತನವಿರುವಂಥ ಪುದ್ಗಲ ದ್ರವ್ಯ ಮತ್ತು ಚೈತನ್ಯ ಸ್ವರೂಪಿ ಇರುವಂಥ ಜೀವ, ಇವು ಎರಡೂ ಸರ್ವಥಾ ಭಿನ್ನ ಇದ್ದಾವೆ. ಎರಡೂ ಸರ್ವಥಾ ಭಿನ್ನ ಇದ್ದಾವೆ ಅನ್ನೋದ ಆಜ್ಞಾಪ್ರಧಾನಿಯಾಗಿ ತಿಳಿದಿದ್ದೆ. ಆದ್ರೆ ದುಃಖ ಎಷ್ಟು ಕಡಿಮೆ ಆಗ್ತಿದೆ ಅಂತ ಹೇಳಿದ್ದಿತ್ತು, 99 ಭಾಗ ಕಡಿಮೆ ಆಗ್ತಿದೆ. ಮತ್ತು ಆ ಆಜ್ಞಾ ಇದ್ದದ್ದ, ಆಜ್ಞಾ ಸಲುವಾಗಿ ಉದಾಹರಣೆ ಕೊಟ್ಟದ್ದಿತ್ತು ಸಮರ್ಪಣ ಭಾವ ಅಂಥೇಳಿ, ಮಾತೆಯ ಉದಾಹರಣೆ. ಹಾಗೆ ಸಮರ್ಪಣ ಭಾವದಿಂದ ನಾವು ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ ವಸ್ತು ವ್ಯವಸ್ಥೆಯ ಜ್ಞಾನ ಮಾಡಿಕೊಂಡಿದ್ದೆ. ಆದ್ರೆ ದುಃಖ ನಮ್ಮದು ಎಷ್ಟು ಕಡಿಮೆ ಆಗ್ತಿದೆ, ಉದಯ ರೂಪದ ಕರ್ಮ ಎಷ್ಟು ನಿರರ್ಥಕ ಆಗ್ತಿದೆ, 99. ಇನ್ನು ಆ 99 ಏನು ಆಗಿದೆ ಅಲ್ಲ, ಅದನ್ನು 0 ಮಾಡೋದು ಕೂಡ ನಮ್ಮ ಕೈಯೊಳಗಿದೆ, ಮತ್ತು 100ಕ್ಕೆ 100% ಮಾಡೋದು ಕೂಡ ನಮ್ಮ 99ರವರೆಗೆ ಹೋದದ್ದು ಇದೆ ರೀ. 99ರವರೆಗೆ ಹೋಗಿದೆಯೋ, 50 ಹೋಗಿದೆಯೋ, 30 ಹೋಗಿದೆಯೋ, ಅದನ್ನು ನಮ್ಮ ಅಂತರಂಗವನ್ನು ನಾವು ನೋಡ್ಕೊಳ್ಳೋದು. ಆದರೆ 99ರವರೆಗೆ ಯಾವ ಜೀವದ್ದು ಹೋಗಿದೆ ಅಲ್ಲ, ಆ ಜೀವ ಮತ್ತು ಪುನಃ ಅದನ್ನು ಅಭಾವ ಮಾಡೋದು, ಒಂದು ಅಂಶ ಕೂಡ ಲಾಭ ಇಲ್ಲದ ಹಾಗೆ ಮಾಡೋದು ಅವನ ಕೈಯೊಳಗನೇ ಇದೆ. ಅವನ ಕೈಯೊಳಗೆ ಹೇಗಿದೆ, ಆ ವಸ್ತುವಿನ ವ್ಯವಸ್ಥೆಯನ್ನು, ಜಡಚೇತನಗಳ ಭಿನ್ನತೆಯನ್ನು ಯಾವ ರೀತಿ ನಂಬಿದಾನೋ, ಸಮರ್ಪಿತ ಆಗಿ ಯಾವ ರೀತಿ ಸಮಗ್ರ ರೂಪದಿಂದ ನಂಬಿದಾನೋ, ಆ ನಂಬುಗೆಯ ನಂತರ ಅವನ ಸ್ವಭಾವದ ಸನ್ಮುಖ ಆಗೋದು ಒಂದು ಕಾರ್ಯ ಉಳಿತಿದೆ ಅಲ್ಲ. ಆ ಕಾರ್ಯ ಮಾಡಿದ ಅಂತಂದ್ರೆ 100ಕ್ಕೆ 100 ಅವನ ದುಃಖ ಹೊರಟು ಹೋಯ್ತಾರೆ. ಮತ್ತು ಅವೇನು 99% ನಂಬಿದಾನಲ್ಲ, ಆ ನಂಬುಗೆಯೊಳಗನ ಪ್ರಮಾದ ಮಾಡ್ತಾ ಹೋದ ಅಂತಂದ್ರೆ ಏನಾಗೋದ್ರೆ ಮತ್ತು 0. ದುಃಖ ಅವನದ ಸ್ವಲ್ಪ ಕೂಡ ಬಿಟ್ಟು ಹೋಗೋದಿಲ್ಲ. ಈ ಪ್ರಕಾರ 0ಗೆ ಇಳಿದು ಬಿಡ್ತಾನೆ. ನಾವು ಎಷ್ಟು ಅಂಶದಿಂದ ಮೇಲೆ ಬಂದಿದ್ದೇವೆ. ಜಿನವಾಣಿಯ ಆಶ್ರಯದಿಂದ ಬಹಳಷ್ಟು ಜನ ಹೇಳ್ತಾರೆ, ನಮಗೆ ಬಹಳ ಲಾಭ ಆಗಿದೆ, ನಮಗೆ ಬಹಳ, ಇದು ಜಿನವಾಣಿಯ ಸಂಯೋಗ ನಮಗೆ ಸಿಗುತ್ತಿರಲಿಲ್ಲ ಅಂತಂದ್ರೆ ನಮ್ಮ ಅವಸ್ಥೆ ಏನಾಗ್ತಿತ್ತು ಭಗವಂತನಿಗೆ ಗೊತ್ತು ಹೇಳ್ತಾರೆ. ಆದ್ರೆ ಆ ಜಿನವಾಣಿಯ ಸಂಯೋಗದಿಂದ ಎಷ್ಟಕ್ಕೆ ನಮ್ಮದು ದುಃಖ ಕಡಿಮೆ ಆಗಿದೆ. ಒಂದು ಉಳಿದಿದೆ ರೀ ಮಧ್ಯದೊಳಗ, ವಿಕಲ್ಪ ರೂಪದಿಂದ ವಸ್ತು ಸ್ವರೂಪದ ಶ್ರದ್ಧೆ ಇದೆ. ಒಂದೇ ಒಂದು ಸಮಯದೊಳಗೆ ಅದನ್ನು ನಿರ್ವಿಕಲ್ಪ ರೂಪ ಆಗಬಹುದಾಗಿದೆ. ಮತ್ತು ಅದು ಒಂದೇ ಒಂದು ಸಮಯದೊಳಗೆ ಆಶ್ರಯವನ್ನು ಬಿಟ್ಟುಕೊಟ್ಟನ್ರಿ, ಅಥವಾ ಆಶ್ರಯದಿಂದ ಭ್ರಷ್ಟಾಗ್ಯನ್ರಿ, ವಂಚಿತಾಗ್ಯನ್ರಿ, ಪೂರಾ ತಳಗೆ ಹೋಗ್ಬಹುದಾಗಿದೆ ಒಂದೇ ಒಂದು ಸಮಯ. ವಿಕಲ್ಪ ಮತ್ತು ನಿರ್ವಿಕಲ್ಪದೊಳಗೆ ಕಾಲಾವಕಾಶ ಎಷ್ಟಿದೆ ರೀ? ಒಂದೇ ಒಂದು ಸಮಯ. ಅರೆ, ನಾವು ಅಲ್ಲಿಯವರೆಗೆ ಬಂದಿದ್ದೇವೋ, ಅಥವಾ ಅರ್ಧ ಕಾರ್ಯ ಆಗಿದೆಯೋ, ಅಥವಾ ಒಂದು 4 ಆಗಿದೆಯೋ, 5 ಆಗಿದೆಯೋ, ಒಂದು 10 ಆಗಿದೆಯೋ, ನಮ್ಮಲ್ಲೇ ನಾವು ನೋಡ್ಕೊಳ್ಳೋದು. ಜೀವನ ಎಷ್ಟು ಕಳೆದು ಹೋಯಿತು, ಇದರ ಸಂಯೋಗ ಆಗಿ ಎಷ್ಟು ವರ್ಷಗಳಾದವು, ಇದನ್ನು ಒಂದಿಷ್ಟು ಅವಲೋಕನೆ ಮಾಡೋದು. ಅದಕ್ಕೆ ಹೇಳಿದ್ರಲ್ಲ, ಏನು ಹೇಳಿದರು, ಬುಟ್ಟಿಯಲ್ಲೇನಿದೆ ಬಾಳಿಗಳಿದೆ, ಮೆಲ್ಲನೆ ಮರೆಯದೆ ನೋಡೋಣ. ಹಾಗೆಯೇ ಮುಂದೆ ವ್ಯಾಪಾರ ಮಾಡ್ತಾ ಹೋಗಬೇಡ. ಬುಟ್ಟಿಯೊಳಗೆ ಹಾಕೊಳ್ಳಿಕ್ಕೆ ಜಾಗ ಬೇಕಲ್ಲ, ತುಂಬಿತ್ತಂದ್ರೆ ಪಾಪದ ಬುಟ್ಟಿ ಒಂದು ಸ್ವಲ್ಪ ನೋಡಬೇಕಲ್ಲ. ಮತ್ತು ವಸ್ತು ಖರೀದಿ ಮಾಡ್ತಾ ಹೋಗ್ತೇವೆ, ಆದರೆ ಒಳಗೆ ಬೇಕಲ್ಲ, ಏನು ಪುಣ್ಯ ರೂಪದ ಧನ. ವಿಚಾರ ಮಾಡಿದ್ರೆ ಅದಕ್ಕೊಂದು ಮಾತು ಅಪ್ಪಾಜಿ ಹೇಳಿದ್ರು. ಅವರು ಎಷ್ಟೋ ಮಾತುಗಳ ಬಹಳಷ್ಟು ಜೀವರುಗಳಿಗೆ ಮರೆಯೋದೇ ಇಲ್ಲ ಅಂಥವಲ್ಲ. 24 ಗಂಟೆಯ ದಿವಸದೊಳಗೆ ನಾವು ಎಷ್ಟು ಪುಣ್ಯ ಖರ್ಚು ಮಾಡ್ತೇವೆ, ಅಷ್ಟು ಪುಣ್ಯ ಮಾಡ್ತಾ ಇದ್ದೇವೆ ಇಷ್ಟು ನೋಡಿದರೆ ಸಾಕು. ಆ ಪುಣ್ಯ ಕೊಟ್ಟ ಧರ್ಮ ಮಾಡುವ ಮಾತು ಬೇರೆ.
ಪುಣ್ಯದ ಉದಯ ಇರುವೆಳ್ಳದೊಳಗೆ ಧರ್ಮದ ಲಾಭ ಮಾಡಿಕೊಳ್ಳೋದ, ಅದಂತೂ ಮಹಾನ 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 ವ್ಯಾಪಾರ ಇದೆ ರೀ, ಬುದ್ಧಿವಂತಿಕೆಯ ವ್ಯಾಪಾರ ಇದೆ. ಆದರೆ ಪುಣ್ಯದ ಖರ್ಚು ಮಾಡಿ ಅಷ್ಟು ಪುಣ್ಯರೇ ತಗೊಳ್ತಾ ಇದ್ದೇವೇನ, ಅಷ್ಟು ಪುಣ್ಯನೂ ಸಂಪಾದನೆ ಮಾಡಲಿಲ್ಲ ಅಂತಂದ್ರೆ ಇವತ್ತಿರುವ ಸುಖ ನಾಳೆ ನಮಗೆ ನಿಶ್ಚಿತವಾಗಿ ಇರುವುದಿಲ್ಲ. ಅದಕ್ಕೆ ಬುಟ್ಟಿಯಾಗಿ ಜಾಗ ಐತೇನೆಲ್ಲ ನೋಡ್ಬೇಕಲ್ಲ, ಬುಟ್ಟಿಯಲ್ಲಿ ಏನಿದೆ, ಖಾಲಿ ಎಷ್ಟಿದೆ, ತುಂಬಿದೆ ಎಷ್ಟ, ಅದನ್ನು ನನಗೆ ಎತ್ತಲಿಕ್ಕೆ ಬರ್ತಿದೆ ಅನ್ನ. ಅಲ್ಲಿ ಯಾರು ಕೂಲಿಯವ್ರು ಇಲ್ರಿ ಎತ್ತಲಿಕ್ಕೆ. ಕರ್ಮವನ್ನ ಭವಾಂತರಕ್ಕೆ ಕೊಂಡೊಯ್ಯುವವ ಜೀವನ, ಆ ಕರ್ಮದ ಫಲವನ್ನ ಭವಾಂತರದೊಳಗೆ ಭೋಗಿಸುವವ ಜೀವನ. ಅದಕ್ಕೆ ಬೀಜನು ನಾನೇ, ವೃಕ್ಷನು ನಾನೇ, ಫಲನೂ ನಾನೇ, ಭುಂಜಕ ನಾನೇ. ಅದ ಧರ್ಮರೂಪದ ಬೀಜವೇ ಇರಲಿ, ಪಾಪರೂಪದ ಬೀಜವೇ ಇರಲಿ, ಬೀಜ ನಾನೇ ಇದೆ ಅಂದ್ರಲ್ಲ. ಪಾಪರೂಪದ ಬೀಜ ಕರ್ಮ ಅಲ್ಲ, ಸಂಯೋಗ ಅಲ್ಲ, ಪಂಚಮ ಕಾಲ ಅಲ್ಲ, ಸರ್ವಜ್ಞ ಪ್ರಭುವಿನ ಅಭಾವ ಅಲ್ಲ. ಬೀಜ ನಾನೇ, ಭವದ ಬೀಜ ನಾನೇ ಇದ್ದೇನೆ, ಮೋಕ್ಷದ ಬೀಜ ಕೂಡ ನಾನೇ ಇದ್ದೇನೆ. ಯಾವುದು ಆಗೋದ, ಯಾವುದಕ್ಕೆ ಮಹತ್ವ ಕೊಡೋದ, ಯಾವುದು ಬಿದ್ದೋಗುವಂಥದ್ದಿದೆ, ಯಾವುದು ನನಗೆ ಜೊತೆ ಆಗೋ ಸಾಧ್ಯನೇ ಇಲ್ಲ, ಯಾವುದರ ಸಂಯೋಗದೊಳಗೆ ನನಗೆ ಅಂಶ ಮಾತ್ರ ಕೂಡ ಶಾಂತಿ ನಿರಾಕುಲತೆ ಆಗೋದನೇ ಇಲ್ಲ, ಅದಕ್ಕೆ ನಾನು ಸಂಪೂರ್ಣ ಬೆಲೆ ಕೊಡ್ತಾ ಇದ್ದೇನೆ. ಯಾವುದರಿಂದ ನನ್ನ ಕಾರ್ಯ ಸಮಗ್ರವಾಗಿ ಆಗುವಂಥದ್ದು ಇದೆಯೋ ಅದರ ಕಡೆಗೆ ನಾನು ಲಕ್ಷಣ ಹರಿಸ್ತಾ ಇಲ್ಲ. ಬರೀ ಪ್ರಮಾದ ಪ್ರಮಾದ. ಕೇಳುವುದರಲ್ಲೇ ಆನಂದ, ಭಗವಂತನ ಭಕ್ತಿ ಮಾಡುವುದರಲ್ಲಿ ಆನಂದ, ಸ್ತುತಿ ಮಾಡುವುದರಲ್ಲಿ ಆನಂದ, ಗಾಥೆಗಳನ್ನು ಹೇಳಿಕೊಳ್ಳುವುದರಲ್ಲಿ ಆನಂದ, ಅದರ ಅರ್ಥದ ರಸಾಸ್ವಾದ ಮಾಡುವುದರಲ್ಲಿ ಆನಂದ. ಆದರೆ ನೀನು ಒಂದು ಅರ್ಥ ಇದ್ದಿ, ನಿನ್ನಲ್ಲೇ ಕೂಡ ರಸ ತುಂಬಿದ್ದು ಇದೆ. ಅರ್ಥ ಅರ್ಥಾತ್ ಪದಾರ್ಥ, ನೀನು ಒಂದು ಪದಾರ್ಥ ಇದ್ದಿ, ನಿನ್ನಲ್ಲೇ ಕೂಡ ಶಾಂತ ರಸ, ನಿರಾಕುಲ ರಸ, ಅತೀಂದ್ರಿಯ ರಸ ತುಂಬಿದ್ದೇ ಇದೆಯಲ್ಲ. ನಿನಗೆ ಭಗವಂತರ ಭಕ್ತಿಯ ಶಬ್ದದ ರಸ ಬರ್ತಾ ಇದೆ. ಪ್ರಭು ಆಚಾರ್ಯ ಭಗವಂತರು ಹೇಳಿರುವಂಥ ಗಾಥೆಗಳ ಮರ್ಮ ನಿನಗೆ ತಿಳಿದು ಬರ್ತಾ ಇದೆ, ಆದರೆ ನಿನ್ನ ಸ್ವರೂಪ ನಿನಗೆ ತಿಳಿದು ಬರ್ತಾ ಇಲ್ಲ. ಇದೆಲ್ಲ ಎಂಥ ವ್ಯಾಪಾರ ಇದೆ, ಎಂಥ ಅಜ್ಞಾನ ಇದೆ, ಎಂಥ ಮೋಸಗಾರಿಕೆ ಇದೆ, ನನಗೆ ನಾನು ಮೋಸ ಮಾಡಿ. ಹಾಗಾದ್ರೆ ಒಂದು ಮಾತೇನು ಹೇಳಿತು, ಯಾವುದ ಕರ್ಮದ ಉದಯ ಇದೆಯೋ, ಕರ್ಮದ ಉದಯ, ಅರೆ ಆ ಕರ್ಮದ ಉದಯ ಜೀವನನ್ನು ಸುಖಿ ದುಃಖಿ ಮಾಡೋ ಸಾಧ್ಯ ಇಲ್ಲ. ಜೀವ ತಾನಾಗಿನ ತನ್ನ ಅಜ್ಞಾನದ ಅಧಿಕತೆಯಿಂದ ದುಃಖಿ ಆಗ್ತಾನೆ. ಅಜ್ಞಾನ ಸ್ವಲ್ಪ ಮಂದಾದ್ರೆ ಸ್ವಲ್ಪ ಅವನಿಗೆ ಸುಖ ಅನ್ನಿಸ್ತಿದೆ. ಆದರೆ ಅಜ್ಞಾನದ ಅಭಾವ ಏನಿದೆ ಅದುವೇ ನಿಜವಾಗಿ ಸುಖ, ಶಾಂತಿ, ಸ್ವಾಧೀನತೆ ಇದೆಲ್ಲವೂ ಅದರಲ್ಲೇನ ಇದೆ. ಅದಕ್ಕೆ ಅಜ್ಞಾನವನ್ನು ಬಿಟ್ಟುಕೊಡೋದು. ಅಜ್ಞಾನ ಅಂದರೆ ಏನು? ಹಾಗಾದ್ರೆ ಯಾವುದು ಸ್ವಯಂ ಬದಲಾಗ್ತಾ ಇದೆಯೋ, ಯಾವುದು ನನ್ನ ಇಷ್ಟ ಅನಿಷ್ಟ ಬುದ್ಧಿಯ ಅಧೀನ ಇಲ್ಲವೋ ಅದನ್ನು ಅದು ಹೇಗಿದೆ ಹಾಗೆ ತಿಳ್ಕೊಳ್ಳುತ್ತಿದೆ. ಭಿನ್ನ ಇದೆ, ಕ್ಷಣಿಕ ಇದೆ, ಪರ ಇದೆ, ಜಡ ಇದೆ. ಅರೆ ಜಡದಿಂದ ನನಗೇನಾಗೋದ್ರಿ? ಒಂದ್ಸಲ ಗಂಭೀರವಾಗಿ ಆಳದೊಳಗೆ ಇಳಿದ ವಿಚಾರ ಮಾಡಬೇಕು. ಚೈತನ್ಯ ಮಹಾಪ್ರಭುವಿಗೆ ಜಡದಿಂದ ಏನಾಗೋದ್ರಿ? ಸುಖದ ಸಾಗರನಿಗೆ ಸುಖದ ಗಂಧ ಕೂಡ ಯಾವುದರಲ್ಲಿ ಇಲ್ಲ, ಅದರಿಂದ ಸುಖ ಹೇಗೆ ಬರೋದ್ರಿ? ಇವು ಸುಖದ ಸಾಗರ ಇದ್ದಾನ್ರಿ. ಎಲ್ಲಿ ಸುಖ ನಾಮದ ಗುಣನೇ ಇಲ್ಲ. ಧನದೊಳಗ, ದೇಹದೊಳಗ, ಪರಪದಾರ್ಥದೊಳಗ ಇಲ್ಲವೇ ಇಲ್ಲ. ಶಬ್ದದೊಳಗ ನಿಂದೆಯ ಶಬ್ದ, ಪ್ರಶಂಸೆಯ ಶಬ್ದ, ಯಾವುದರೊಳಗನ ಸುಖ ನಾಮದ ಗುಣನೇ ಇಲ್ಲ.
ಅಂದ ಮೇಲೆ ಆ ಶಬ್ದದಿಂದ, ಆ ಧನದಿಂದ, ಆ ದೇಹದಿಂದ ಸುಖ ಎಲ್ಲಿಂದ ಆಗೋದ್ರಿ? ಹೇಗಾಗೋದ? ಯಾರಿಗೆ ಅದು ಸುಖದ ಸಾಗರಣಿಗೆ? ಅದಕ್ಕೆ ಇಂಥ ಯಾವ ವಿಚಿತ್ರವಾದಂಥ ಮರುಳಾಟ ನಮ್ದು ನಡೆದದ್ದು ಇದೆ. ಅದು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗ್ಬೇಕಾದ್ರೆ ನಾನು ಜ್ಞಾನದ ನಿಧಿ, ಸುಖದ ಸಾಗರ ಅರೂಪಿ ತತ್ವ ಇದ್ದೇನೆ. ಇದು ಅಚೇತನ ಜಡ ರೂಪಿ ನನ್ನಿಂದ ವಿಜಾತಿ ಭಿನ್ನ ತತ್ವ ಇದೆ. ಅರೆ, ಒಂದು ಭೇದ ಜ್ಞಾನನ ಸಾಮಾಯಿಕಕ್ಕೆ ಕಾರಣ ಇದೆ. ಒಂದು ಸಾಮಾಯಿಕವೇ ಆತ್ಮನ ಪ್ರತ್ಯಕ್ಷ ಸಾನ್ನಿಧ್ಯವನ್ನು ದೊರಕಿಸಿಕೊಡುವುದರಲ್ಲಿ ಸಮರ್ಥ ಇದೆ. ಬಹಳ ಶಬ್ದಗಳಿಂದ, ಬಹಳ ಗ್ರಂಥಗಳಿಂದ ಏನಾದರೂ ಆಗುತ್ತಿದೆ ಹೀಗೆ ಮಾತೇ ಇಲ್ಲ. ಒಳಗೆ ಎಳ್ಳಷ್ಟೂ ಪ್ರಭಾವನೆ ಇಲ್ಲ, ಎಳ್ಳಷ್ಟೂ ಅದರದ್ದು ಆಹಾ ಅನ್ನುವಂಥದ್ದು ಬರ್ತಾ ಇಲ್ಲ, ರೋಮಾಂಚನ ಆಗ್ತಾ ಇಲ್ಲ. ನಾನಿಂಥ ವಸ್ತು, ಅರೆ ರೇ. ಸಿಂಹ ದೇಹವನ್ನು ತಿನ್ನುವ ವೇಳೆಯದೊಳಗೂ ಕೂಡ ಜ್ಞಾತನಾಗಿ ಉಳಿದ ಆನಂದದ ಅನುಭವ ಮಾಡುವಂಥ ಚೈತನ್ಯ ಪ್ರಭು ನಾನು ಇರುವೆಳೆದೊಳಗ ಈ ಜಡ ದೇಹದ ಸಲುವಾಗಿ ನಾನು ಯಾಕೆ ಇಷ್ಟೊಂದು ನನ್ನ ಸಮಯ ಶಕ್ತಿಯನ್ನು ವಿನಿಯೋಗ ಮಾಡ್ತಾ ಇದ್ದೇನೆ? ಇಷ್ಟು ಒಂದು ಸಲ ನೋಡ್ಕೊಳ್ಳೋದು, ಗಂಭೀರವಾಗಿ ನೋಡ್ಕೊಳ್ಳೋದು, ಪ್ರಯೋಜನ ಆಗುವ ರೂಪದಿಂದ ನೋಡ್ಕೊಳ್ಳೋದು ನಮ್ಮ ಜೀವನದೊಳಗೆ ಸಂಭವಿಸಿತು ಅಂತಂದ್ರೆ ಈ ಸಮಗ್ರ ಜಿನವಾಣಿ ನಮ್ಮ ಜೀವನಕ್ಕೆ ಶೋಭೆ ತಂದು ಕೊಡುವುದರಲ್ಲಿ ನಿಮಿತ್ತದ ಪಾತ್ರ ವಹಿಸ್ತಿದೆ. ಇಲ್ಲದೆ ಹೋದರೆ ನಮ್ಮ ಜೀವನ ನಮ್ಮ ಅಜ್ಞಾನದ ಸಾಗರದೊಳಗೆ, ದುಃಖದ ಸಾಗರದೊಳಗ ಕಳೆದು ಹೋಗುವುದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ನಡೆಯಿರಿ. ತತಃ ಲೋಕಃ ಕರ್ಮ ಅಸ್ತು ಚ ತತ್ ಪರಿಸ್ಪಂದಾತ್ಮಕಂ ಕರ್ಮ ಅಸ್ತು ಅಸ್ಮಿನ್ ತಾನಿ ಕರಣಾನಿ ಸಂತು ಚ ತತ್ ಚಿದಚಿದ್ವ್ಯಾಪಾದನಂ ಅಸ್ತು. ತತಃ ಆ ಕಾರಣದಿಂದ, ಯಾವ ಕಾರಣದಿಂದ? ಅವನಲ್ಲೇ ಅಶುದ್ಧ ಪರಿಣತಿ ಇಲ್ಲಲ್ಲ, ಸಮ್ಯಕ್ ದೃಷ್ಟಿ ಜೀವದಲ್ಲೇ. ಆ ಕಾರಣದಿಂದ ಜ್ಞಾನಾವರಣಾದಿಗಳು ಬಂಧ ಆಗುವುದಿಲ್ಲ. ಆ ಕಾರಣದಿಂದ ಅಲ್ಲ, ಅವನಲ್ಲೇ ಇಲ್ಲ. ನೋಡ್ರಿ, ಏನಿಲ್ಲ? ಅಶುದ್ಧ ರಾಗಾದಿ ಪರಿಣತಿ ಅವನಲ್ಲೇ ಇಲ್ಲ. ತತಃ ಆ ಕಾರಣದಿಂದ ಲೋಕಃ ಕರ್ಮ ಅಸ್ತು. ಅರೆ, ಲೋಕದೊಳಗೆ ಕಾರ್ಮಣ ವರ್ಗಣ ಇರೋ ಮತ್ತೆ ಇರೋವ್ರಿ. ಅದು ಯಾವ ಕಾಲದೊಳಗೂ ಲೋಕ ಕಾರ್ಮಣ ವರ್ಗಣಗಳಿಂದ ಬರಿದಾಗೋ ಸಾಧ್ಯ ಇಲ್ಲ. ನಾವು ದಾರಿ ನೋಡ್ತಾ ಕೂತರ ಯಾವಾಗ ಖಾಲಿನ ಈ ಕರ್ಮ ವರ್ಗಣಗಳಿಂದ ಬಂದು ಆಗ್ತಾ ಇದೆ ಆಗಮದೊಳಗೆ ಹೇಳಿದ್ದಾರೆ. ಹಾಗಾದ್ರೆ ಅವು ಯಾವಾಗ ಬರಿದಾಗೋದು ಲೋಕ ಅವುಗಳಿಂದ? ನಾನು ಲೋಕವನ್ನು ಬಿಟ್ಟು ಎಲ್ಲಿ ಹೋಗೋದು ಹೇಳಿ? ಲೋಕವನ್ನು ಬಿಟ್ಟು ನಾನು ಎಲ್ಲಿಯೂ ಹೋಗೋ ಸಾಧ್ಯ ಇಲ್ಲ. ಲೋಕದೊಳಗಿನ ಕಾರ್ಮಣ ವರ್ಗಣಗಳ ಅಭಾವ ಆಗೋದು ಯಾವ ಕಾಲಕ್ಕೂ ಸಂಭವ ಇಲ್ಲ. ಹಾಗಾದ್ರೆ ಅವು ಇರುವೆಳೆದೊಳಗನ ನಾನು ಅವುಗಳ ಬಂಧವನ್ನು ತಡೆಯುವಂಥ ಕಾರ್ಯ ಮಾಡುತ್ತಿದ್ದೆ, ನಾನು ಮಾಡುವುದಿದೆ. ಏನು ಹೇಳಿದ್ರು? ತತಃ ಆ ಕಾರಣದಿಂದ ಲೋಕಃ ಕರ್ಮ ಅಸ್ತು, ಕಾರ್ಮಣ ವರ್ಗಣಗಳಿಂದ ಸಮಸ್ತ ಲೋಕಾಕಾಶವನ್ನು ತುಂಬಿಕೊಂಡಿರುವುದು. ಅದಂತೂ ಹೇಗಿದೆಯೋ ಹಾಗೇ ಇದೆ. ಇದು ಆ ಭಾವಾರ್ಥದೊಳಗೆ ಬಂದಿರುವಂಥ ವಾಕ್ಯ. ಏನು ಹೇಳಿದ್ರಲ್ಲಿ ಹೇಳ್ರೆ? ಬಾಹ್ಯ ಮತ್ತು ಅಂತ ಸಾಧನ ಸಾಮಗ್ರಿಗಳು ಹೇಗಿದಾವ ಹಾಗೇ ಇರ್ತಾವ ಅಂತ ಹೇಳಿದ್ರಲ್ಲ, ಅದರದೇ ವಿವರಣೆ ನೀಡ್ತಾ ಇದ್ದಾರೆ. ರಾಜಮಲ್ಜಿ ಅವರ ವಿವರಣೆ ನೀಡ್ತಾ ಇಲ್ಲ. ಅಲ್ಲಿರುವಂಥ ವಿವರಣೆಯನ್ನು ಇವರು ಮೊದಲ ಸಂಕೇತದ ಮೂಲಕ ತಿಳಿಸಿದ್ದಾರೆ, ಆಮೇಲೆ ಅವರದ್ದು ಸಾಕ್ಷಿ ಪ್ರೂಫ್ ಕೊಡ್ತಾ ಇದ್ದಾರೆ. ಅವಂತೂ ಹೇಗಿದ ಹಾಗೇ ಇರೋದು, ದೇಹದೊಳಗೆ ರೋಗ ಹೇಗಿದೆ ಹಾಗೇ ಇರೋದು, ಮಗ ಹೇಗಿದಾನ ಹಾಗೇ ಇರೋನು. ಅವನನ್ನು ಬದಲಿಸಿ ನಾನು ಸುಖಿಯಾಗುತ್ತೇನೋ ಅನ್ನುವ ಯಾವ ನಿನ್ನ ಅಭಿಪ್ರಾಯ ಇದೆಯಲ್ಲ, ಅದು ನಿನ್ನ ದುಃಖದ ಬೀಜಿದೆ. ಅವನು ಬದಲ ಆಗೋದ ಆಗದೇ ಇರೋದ ಅವನ ಭವಿತವ್ಯದ ಆಧೀನ ಇದೆ. ಅರೇ, ಇನ್ನೊಬ್ಬರ ಭವಿತವ್ಯವನ್ನೆಲ್ಲ ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಜಗನ ಆಗು ಹೋಗುಗಳನ್ನೆಲ್ಲ ಅರೇ
ಅವನು ನಾಳೆ ಒಂದು ವೇಳೆ ಧರ್ಮಾತ್ಮ ಆಗಮಿದ್ದಂದ್ರೆ, ಅವನು ನಾಳೆ ನಿನಗಿಂತ ಮೊದಲು ಮೋಕ್ಷ ಮಾರ್ಗದೊಳಗೆ ಹೋಗಾಮಿದ್ದಂದ್ರೆ ಅದಕ್ಕೆ ನೀನು ಏನು ಮಾಡೋದು ಸಾಧ್ಯ ಇದೆ? ಒಂದು ಮಾತು, ಅವನಿಗೆ ನರಕದ ಬಂದಾಗಿತ್ತು ಅಂತಂದ್ರೆ ನೀನೇನೇ ಮಾಡಿದ್ರೂ ಕೂಡ, ಅವನದು ಅನಂತ ಸಂಸಾರ ಶೇಷಿತ್ತು ಅಂತಂದ್ರೆ ನೀನು ಎಷ್ಟೇ ತಲೆ ಒಡೆದ್ರೂ ಕೂಡ ಅವನಲ್ಲಿ ಬದಲಾವಣೆ. ಅವನ ಭವಿತವ್ಯ ನಿನ್ನ ಕೈಯೊಳಗಿಲ್ಲ. ಇನ್ನೊಬ್ಬರ ಭವಿತವ್ಯವನ್ನು ಪರಿವರ್ತನೆ ಮಾಡುವಂಥ ಅಭಿಪ್ರಾಯ ಅನಂತ ಸಂಸಾರ ಇದೆ ಪ್ರಭು, ಅನಂತ. ಅದು ಪುತ್ರಂದಾಯ್ತು. ಈ ದೇಹದ ಪರಮಾಣುಗಳದ್ದು ಯಾವ ಪ್ರಕಾರ ಇಂದು ಯಾವ ರೋಗ ರೂಪದಿಂದ ನಿಶಕ್ತಿಯ ರೂಪದಿಂದ ಪರಿಣಾಮ ಮಾಡ್ತಾ ಇದ್ದಾವಲ್ಲ ಪರಮಾಣುಗಳು, ಆ ಪರಮಾಣುಗಳನ್ನು ನಾಳೆ ನಾಡಿದ್ದು ಬೇಕಾದ್ರೆ ನಿರೋಗ ರೂಪದಿಂದ ಆಗಬಹುದು, ಸಶಕ್ತ ಆಗಬಹುದು, ಅಥವಾ ಆ ಪರಮಾಣುಗಳ ಇವನಿಂದ ಬಿಡುಗಡೆ ಆಗುವುದರಲ್ಲಿ ನಿಮಿತ್ತ ಆಗುವ ರೂಪದಿಂದ ಪರಿಣಮಿಸಬಹುದು. ಅವು ಹೇಗೆ ಪರಿಣಾಮ ಮಾಡಿದ್ರೂ ಇವನಿಗೆ ಜೀವನಿಗೆ ಅದರಿಂದ ಏನಾಗೋದಿದೆ ಹೇಳಿ. ವಸ್ತು ವ್ಯವಸ್ಥೆಯ ಅನುಸಾರ ವಿಚಾರ ಮಾಡಿದ್ರೆ ಅವ ಅನುಕೂಲ ರೂಪದಿಂದ ನಿರೋಗ ರೂಪದಿಂದ ಸಶಕ್ತ ರೂಪದಿಂದ ಪರಿಣಮಿಸಿದರನು ಇವನಿಗೇನಾಗುವುದಿಲ್ಲ. ಮತ್ತು ಅವ ನಿಶಕ್ತ ಹಾಗೆಯೇ ರೋಗದೊಳಗೆ ಅಧಿಕ ಆಗಿ ಇವನ ಸಂಯೋಗದಿಂದ ಭಿನ್ನ ಆಗುವುದರಲ್ಲಿ ನಿಮಿತ್ತ ಆಗುವ ರೂಪದಿಂದ ಪರಿಣಮನ ಮಾಡಿದ್ರೂ ಇವನಿಗೇನಾಗೋದನೇ ಇಲ್ರಿ. ಆದರೆ ಇದು ಹೀಗಿರ್ಬೇಕನ್ನೋ ಭಾವಿದೆಯಲ್ಲ, ಈ ಭಾವದಿಂದ ಇವು ವರ್ತಮಾನದಲ್ಲಿ ಅನಂತ ದುಃಖಿಯಾಗ್ತಾನೆ. ಆ ದುಃಖದ ಫಲಸ್ವರೂಪವಾಗಿ ಅನಂತ ಸಂಸಾರದ ಸಂಚಯ ಮಾಡ್ಕೊಳ್ತಾನೆ. ಎಲ್ಲ ಇವನ ಕೈಯೊಳಗನ. ದುಃಖ ಯಾವುದರಿಂದ ಇದೆ? ಕರ್ಮಬಂಧ ಯಾವುದರಿಂದ ಇದೆ? ಸಂಸಾರ ಪರಿಭ್ರಮಣ ಯಾವುದರಿಂದ ಇದೆ? ಅಜ್ಞಾನಜನ್ಯ ವಿಕೃತ ಪರಿಣಮನದಿಂದ ವರ್ತಮಾನದಲ್ಲಿ ದುಃಖನೂ ಪರಿಣತಿಯಿಂದನೇ ಇದೆ. ಮತ್ತು ಭಾವಿ ಕರ್ಮದ ಬಂಧ ಕೂಡ ಪರಿಣತಿಯಿಂದನೇ ಇದೆ. ಕರ್ಮದಿಂದ ದುಃಖನೂ ಇಲ್ಲ, ಸಂಯೋಗದಿಂದ ಬಂಧನೂ ಆಗುವುದಿಲ್ಲ. ಉದಯದಿಂದ ದುಃಖನೂ ಇಲ್ಲ, ಉದಯದಿಂದ ಬಂಧನೂ ಆಗುವುದಿಲ್ಲ. ಯಾವ ಕರ್ಮದ ಉದಯದೊಳಗ ಕರ್ಮ ಬಂಧ ಮಾಡಿಸುವಂಥ ಸಾಮರ್ಥ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ನ್ಯಾಯ ಹೀಗಿದೆ. ಯಾವ ಇನ್ನೊಂದು ಸಮಯದೊಳಗೆ ಸಾಯ್ತಾನೆ ಆ ವ್ಯಕ್ತಿ ಪುತ್ರನ ಉತ್ಪತ್ತಿಗೆ ಕಾರಣ ಆಗ್ತಾನೇನ್ರಿ? ವೃದ್ಧ ಆಗಿದ್ದಾನೆ, ಜರ್ಜರಿತಾಗಿದ್ದಾನೆ, ಅತ್ಯಂತ ಜರ್ಜರಿತಾಗಿದ್ದಾನೆ, ಮರಣದ ಸನ್ಮುಖ ಇದ್ದಾನೆ, ಸಾಯ್ತಾ ಇದ್ದಾನೆ. ಅವ ಇನ್ನೊಂದರ ಉತ್ಪತ್ತಿಗೆ, ಸಂತಾನದ ಉತ್ಪತ್ತಿಗೆ ಕಾರಣ ಹೇಗಾಗ್ತಾನ್ರಿ? ಉದಯ ಅಂದ್ರನ ಸಾಯ್ತಾ ಇದೆ, ಹೋಗ್ತಾ ಇದೆ. ಕರ್ಮರೂಪದ ಅವಸ್ಥೆಯನ್ನ ಬಿಟ್ಟುಕೊಟ್ಟ ಅಕರ್ಮರೂಪ ಆಗ್ತಾ ಇದೆ. ಒಂದು ಕಾರ್ಮನ ವರ್ಗಣ ಏನು ಕರ್ಮರೂಪ ಆಗಿತ್ತೋ ಅದರ ಪರಮಾಣುಗಳ ಚದುರಿ ಹೋಗ್ತಾ ಇದ್ದಾವೆ. ಇನ್ನೊಂದು ವರ್ಗಣದೊಳಗೆ ಮತ್ತೊಂದು ವರ್ಗಣದೊಳಗೆ ಹೊರಟು ಹೋಗ್ತಾ ಇದ್ದಾವೆ. ಅಕರ್ಮ ರೂಪದ ಅವಸ್ಥೆಗೆ ಬಂದು ಅವು ಮತ್ತೆ ಕಾರ್ಮನ ವರ್ಗಣ ಆಗುವುದಿಲ್ಲ. ಕೆಲವು ಇನ್ನೊಂದು ಹೊಸ ವರ್ಗಣದೊಳಗೆ ಮತ್ತೊಂದು ವರ್ಗಣದೊಳಗೆ ಮತ್ತೊಂದು ಅದರ ಸಲುವಾಗಿನ ಪುದ್ಗಲದ ನೀತಿ ಏನಿದೆ? ಪೂರ್ಣ ಗಲನ. ವಿಚಾರ ಮಾಡೋದ್ರಿ ಒಂದು ಸಿದ್ಧಾಂತ ಏನು ಹೇಳಿತು? ಯಾವ ಜೀವನಿಗೆ ಕರ್ಮದ ಉದಯ ನವೀನ ಕರ್ಮ ಬಂಧದ ಕಾರಣ ಆಗೋ ಸಾಧ್ಯ ಇಲ್ಲ. ಅದೇ ರೀತಿ ಕರ್ಮದ ಉದಯ ಜೀವನಿಗೆ ದುಃಖದ ಕಾರಣ ಕೂಡ ಆಗೋ ಸಾಧ್ಯ ಇಲ್ಲ. ಇವನಿಗೆ ಬಂಧ ಮುಖ್ಯ ಇದೆ, ದುಃಖ ಮುಖ್ಯ ಇದೆ? ಜೀವನಿಗೆ ಬಂಧ ಆಗಬಾರ್ದು ಇದು ಉದ್ದೇಶ ಇದೆ, ಅಥವಾ ದುಃಖ ಆಗಬಾರ್ದು? ದುಃಖ ಆಗಬಾರ್ದು. ದುಃಖ ಆಗಲಿಲ್ಲ ಅಂತಂದ್ರೆ ಬಂಧ ಆಗೋದನ್ನೇ ಇಲ್ಲ. ಬಂಧ ಯಾವುದರಿಂದ? ದುಃಖ ಅರ್ಥಾತ್ ವ್ಯಾಕುಲತೆ, ಆಕುಲತೆ, ಸಂಕ್ಲೇಶ. ಅರೆ ದುಃಖ ಅರ್ಥಾತ್ ಬೇರೆ. ಇದು ಆಕುಲತೆ, ವ್ಯಾಕುಲತೆ, ಸಂಕ್ಲೇಶ ಪರಿಣಾಮದ ಮಾತು ಹೇಳಿತು. ವಿಶುದ್ಧ ಪರಿಣಾಮ ದುಃಖ ಆಗುವುದು ಅರ್ಥಾತ್ ಸುಖ ಸ್ವಭಾವ ಲಕ್ಷ್ಯದೊಳಗೆ ಬರದೇ ಇರೋದು. ಇದು ವಿಶುದ್ಧ ಪರಿಣಾಮ ಇದೆ ರೀ. ಇನ್ನೇನು ಬೇಕು?
ಬಂಧಕ್ಕೆ ಕಾರಣ ಯಾವ? ಒಂದು ಸಂಕ್ಲೇಶ ಪರಿಣಾಮ, ಒಂದು ವಿಶುದ್ಧ ಪರಿಣಾಮ. ವಿಶುದ್ಧ ಪರಿಣಾಮದ ವ್ಯಾಖ್ಯೆ ಏನ? ಸುಖ ಸ್ವಭಾವ ಲಕ್ಷ್ಯದೊಳಗೆ ಬಾರದೇ ಇರೋದು, ಅದರ ಪರಿವೇ ಮಾಡದೇ ಇರೋದು, ಅದರ ದರ್ಕಾರ ಮಾಡದೇ ಇರೋದು, ಭಗವಂತನನ್ನ ಭಕ್ತಿ ಮಾಡೋದು. ಅರೇ ಭಗವಂತನ ಭಕ್ತಿಯ ನಿಷೇಧ ಇಲ್ರಿ, ಆದ್ರೆ ಭಗವಂತನ ಭಕ್ತಿಯಿಂದ ನನ್ನ ಕಾರ್ಯ ಆಗುವುದಿಲ್ಲ ಅನ್ನೋದು ಸತ್ಯ ಇದೆ ರೀ. ಭಗವಂತನ ಭಕ್ತಿಯ ನಿಷೇಧ ಇಲ್ಲ, ಅದು ಸ್ವಾಭಾವಿಕವಾಗಿ ಭಾವ ಭೂಮಿಕೆಗೆ ಅನುಸಾರವಾಗಿ ಅಂದರೆ, ಅಥವಾ ಅದರ ಜನ್ಮಕ್ಷಣ ಅದರ ಯೋಗ್ಯತೆ ಎಂಥದ್ದಿದೆಯಲ್ಲ ಅಂಥದ್ದು ಅದು ಆಗ್ತಿದೆ ರೀ. ಪರ್ಯಾಯದ ಯೋಗ್ಯತೆ ಯಾವ ಪರ್ಯಾಯದೊಳಗೆ ಭಗವಂತನಿಂದ ಆಕರ್ಷಿತ ಆಗಿ ಪ್ರಫುಲ್ಲಿತ ಪ್ರಸನ್ನ ಆಗುವುದಿದೆಯೋ ಆ ಪರ್ಯಾಯ ಭಗವಂತನಿಂದ ಆಕರ್ಷಿತ ಆಗೋದನ್ನ, ಪ್ರಫುಲ್ಲಿತ ಆಗೋದನ್ನ, ಆ ಪರ್ಯಾಯ ಸಮ್ಯಜ್ಞಾನದ ಅಧೀನ ಇಲ್ಲ. ಕ್ಷಯೋಕ್ಷಮ ಜ್ಞಾನದ ಅಧೀನಂತೂ ಇಲ್ಲವೇ ಇಲ್ಲ. ಜೀವದ ಅಧೀನ ಪರ್ಯಾಯ ಇಲ್ಲದ ಮೇಲೆ ಜೀವದ ಅಧೀನ ದೇಹ ಧನ ಸಂಯೋಗ ಪುತ್ರ ಖ್ಯಾತಿ ಇತ್ಯಾಗಿರೋ ಸಾಧ್ಯ ಇದೆ. ಅದಕ್ಕೆ ತನ್ನ ಸ್ಥಾನ, ತನ್ನ ಕಾರ್ಯ ಕ್ಷಮತೆ ಇವುಗಳನ್ನು ತಿಳ್ಕೊಂಡ ನಮ್ಮ ಮರ್ಯಾದೆಯೊಳಗೆ ನಾವು ಇದ್ರೆ ನಮ್ಗೆ ಕರ್ಮ ಬಂಧದ ಮಾತ್ರ ಕಮ್ಮಿ ಆಗ್ತಾ ಹೋಗ್ತಿದೆ, ದುಃಖದ ಅನುಭವ ಕಮ್ಮಿ ಆಗ್ತಾ ಹೋಗ್ತಿದೆ, ಅಥವಾ ಸುಖ ಸ್ಥಾನದ ಸಮೀಪ ನಾವು ಹೋಗ್ತೇವೆ. ಆ ಪ್ರಕಾರದ ಕಾರ್ಯ ನಮ್ಮಲ್ಲಿ ಎಲ್ಲ ಆಗಲಿ ಅನ್ನೋ ಮಂಗಲ ಭಾವನೆ.